ಬಸವರಾಜ ಯತ್ನಾಳ್ ಅವರೇ, ರಾಜಕೀಯದಲ್ಲಿ ಇನ್ನೊಂದು ಚರ್ಚೆ ಇತ್ತು, ಎಸ್ಪೆಷಲಿ ಅಂಡ್ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಅಲ್ಲಿ. ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದ ನಂತರ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರೆ ಅಂತ ಹೇಳಿ. ಆದ್ರೆ ಸಿಎಂ ಇವತ್ತು ಮತ್ತೆ ಪುನರುಚ್ಚಾರ ಮಾಡಿರೋದೇನಂತಂದ್ರೆ, ನಾನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯುತ್ತೇನೆ, ಈ ವಿಶ್ವಾಸ ನನಗಿದೆ, ಹೈಕಮಾಂಡ್ ಬಗ್ಗೆಯೂ ವಿಶ್ವಾಸ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅಲ್ಲಿಗೆ ದೇವರಾಜ ಅರಸು ದಾಖಲೆ ಮುರಿದ ನಂತರ ಚೇರ್ ಬರಬಹುದು ಅಂತ ಕಾದು ಕುಳಿತಿದ್ದವ್ರಿಗೆ ಇವತ್ತನೇ ನಿರಾಸೆ ಆಗ್ಬಿಡ್ಬೇಕಾ? ಇದನ್ನ ಹೆಂಗ್ ನೋಡ್ತೀರಿ ನೀವು? ಅಲ್ಲ, ಈಗ ಸಿದ್ದರಾಮಯ್ಯನವರು ಈಗ ಇಷ್ಟು ದೀರ್ಘಕಾಲ ಮುಖ್ಯಮಂತ್ರಿ ಆದಿ ಅನ್ನೋರೆ ದಾಖಲೆ ಆದ್ಮೇಲೂ ಕೂಡ ಸ್ವಲ್ಪ ದೊಡ್ಡತನ ತೋರಿಸ್ತೇನೆ, ಮತ್ತೊಬ್ಬರು ಬರಲೇಬಾರದು ಅಂತ ರಾಜಕಾರಣ ಮಾಡಿದ್ರೆ ಹೇಗೆ? ಈಗ ಹೆಚ್ಚು ಕಾಲ ಅಧಿಕಾರದಲ್ಲಿ ಇರೋದ್ರ ಅರ್ಥ ಏನು? ಇನ್ನೊಬ್ಬರನ್ನ ಬರಕ್ ನೀವು ಬಿಡ್ಲಿಲ್ಲ ಅಂತಾನೆ ಅರ್ಥ, ಇನ್ನೊಬ್ಬರನ್ನ ಅಧಿಕಾರಕ್ಕೆ ಬರಕ್ ಬಿಡ್ಲಿಲ್ಲ ಅಂತಾನೆ ಅರ್ಥ. ಹೀಗಿರುವಾಗ ಈಗೇನೋ ಒಂದು ಆ ಮಾತುಕತೆ ಆಗಿದೆಯೋ ಇಲ್ವೋ ನಿಮಗ್ ಗೊತ್ತು, ಅಥವಾ ಡಿ ಕೆ ಶಿವಕುಮಾರ್ ಗೊತ್ತು, ಪಾರ್ಟಿ ಹೈಕಮಾಂಡ್ ಗೊತ್ತು. ಒಂದೊಂದ್ ಸರ್ತಿ ನೀವು ಹೈಕಮಾಂಡ್ ಹೇಳಿದಂಗೆ ಕೇಳ್ತೇನೆ ಅಂತ ಹೇಳ್ತಾರೆ, ಇನ್ನೊಂದ್ ಸರ್ತಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತೀರಿ. ಇದೆಲ್ಲ ಮಿಕ್ಸೆಡ್ ಮೆಸೇಜ್ ಹೋಗ್ತದೆ ಜನಕ್ಕೆ. ಜನ ನಿಮ್ಮ ಹಿಂಬಾಲಕರು ಮಾತ್ರ ಅಲ್ಲ, ಜನ ಅಂದ್ರೆ ಅವ್ರಿಗೆ ಅವರು ಸಮರ್ಥರಿದ್ರು ಮತ್ತು ಅವರಿಗೆ ಜನಬಲ ಇತ್ತು, ಹಿಂಗಾಗಿ ಅವರು ದೀರ್ಘಾವಧಿಯಾಗಿ ಉಳಿದಿದ್ರು, ಆ ರೀತಿನೂ ಆಗ್ಬೋದಲ್ವಾ? ಆಗ್ಬಹುದು. ಅದೇ ಹೇಳ್ಕೊಟ್ಟೆ ನಾನು. ಮತದಾರ ಅಂದ್ರೆ ಕೇವಲ ನಿಮ್ ಬೆಂಬಲಿಗರು ಮಾತ್ರ ಅಲ್ಲ, ಮತದಾರ ಅಂದ್ರೆ ಡಿ ಕೆ ಶಿವಕುಮಾರ್ ಮತದಾರರು ಇರ್ತಾರೆ, ಮತದಾರ ಎಂ ಬಿ ಪಾಟೀಲ್ ಅವ್ರ ಮತದಾರರು ಇರ್ತಾರೆ. ಕೇವಲ ಸಿದ್ದರಾಮಯ್ಯ ಮತದಾರರು ಮಾತ್ರ ಇರೋದಿಲ್ಲ, ಕೇವಲ ಅಹಿಂದ ಮಾತ್ರ ಇಲ್ಲ ಕಾಂಗ್ರೆಸ್ ಅಲ್ಲಿ. ಅದೇ ಒಂದು ದೊಡ್ಡ ಅಪಾಯದಲ್ಲಿ ಇದೆ ಕಾಂಗ್ರೆಸ್ ಇವತ್ತು. ಕೇವಲ ಅಹಿಂದ ಪಕ್ಷ ನಾನು ಅಂತ ತೋರಿಸಿಕೊಳ್ಳೋ ಕಾಂಗ್ರೆಸ್ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗ್ತದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ವಿಶ್ವಾಸ ಇದೆ. ರಾಹುಲ್ ಗಾಂಧಿ ಅವರು ಈ ಅಹಿಂದ ರಾಜಕಾರಣ, ಈ ಗ್ಯಾರಂಟಿ ರಾಜಕಾರಣ ಇತ್ಯಾದಿಗಳನ್ನೆಲ್ಲ ಮೆಚ್ಚಿಬಿಟ್ಟು ನನ್ನನ್ನೇ ಮುಂದುವರಿಸ್ತಾರೆ ಅಂತ ಹೇಳಿ. ಮತ್ತೆ ಅದು ಸರಿನೋ ತಪ್ಪು ಅಂತ ಹೇಳೋದಕ್ಕೆ ಹೈಕಮಾಂಡ್ ಕೂಡ ಏನೋ ಮಾತಾಡ್ತಾ ಇಲ್ಲ. ಹೈಕಮಾಂಡ್ ಕೂಡ ಯಾವ್ದೋ ಒಂದು ನಿಲುವನ್ನು ಇಲ್ಲಿಯೂ ಸ್ಪಷ್ಟಗೊಳಿಸ್ತಾ ಇಲ್ಲ. ಒಂದ್ಸರ್ತಿ ಖರ್ಗೆ ಅವರು ಹೇಳ್ತಾರೆ ಹೈಕಮಾಂಡ್ ನೋಡ್ಕೊಳ್ತದೆ, ನೀವು ಮಾತಾಡ್ಬಿಡಿ ಅಂತ. ಇನ್ನೊಂದ್ಸರ್ತಿ ಹೇಳ್ತಾರೆ ಇಲ್ಲ, ಇದು ಸ್ಥಳೀಯ ಸಮಸ್ಯೆ, ನೀವು ಬಗೆಹರಿಸ್ಕೊಳ್ಳಿ ಅಂತ. ಹಿಂಗಾಗ್ಬೇಕು. ಏನಾಗ್ಬೇಕು ಇದು? ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲ ಬೇರೆ ವಿಚಾರ, ಆದ್ರೆ ಪಕ್ಷದ ಶಿಸ್ತಿನ ವಿಚಾರದಲ್ಲಿ ಇದು ಒಳ್ಳೆ ನಡೆ ಅಲ್ಲ. ಪಕ್ಷದಲ್ಲಿ ಒಂದು ಶಿಸ್ತು, ಸ್ಪಷ್ಟತೆ, ಒಂದು ಕೇಡರ್, ಒಂದು ಕಮಾಂಡ್ ಎಲ್ಲ ಬೇಕಾಗ್ತದೆ. ಆಮೇಲೆ ಹೈಕಮಾಂಡ್, ಅದೆಲ್ಲ ವಿಚಾರಗಳಿಗೆ ಇದು ಬಹಳ ಪ್ರತಿಕೂಲ ಒಂದು ಬೆಳವಣಿಗೆ. ಹೈಕಮಾಂಡ್ ಅವರು ಹೇಳ್ಬೇಕು, ಇಲ್ಲ ಸಿದ್ದರಾಮಯ್ಯನಾದ್ರೂ ತಾವೊಬ್ಬ ಹಿರಿಯ ನಾಯಕ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಬೇಕು. ತಾನೊಬ್ಬ ಈ ರಾಜ್ಯವನ್ನು ಅತ್ಯಂತ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿ ಸೇವೆ ಮಾಡಿದಂತ ಒಬ್ಬ ನಾಯಕ, ನಾನು ಹಿರಿಯ ಇದ್ದೇನೆ, ನಾನೊಬ್ಬ ಯುವ ನಾಯಕನನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ ಇವ್ರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಹೇಳಿ, ಈ ಕ್ಷಣದಿಂದ ನಾವು ಸಿದ್ದರಾಮಯ್ಯ ಅವರಿಂದ ಏನ್ ನಿರೀಕ್ಷೆ ಮಾಡಬಹುದು? ಈಗ ದಾಖಲೆ ಸೃಷ್ಟಿ ಮಾಡ್ತಾ ಇದ್ದಾರೆ, ದೀರ್ಘಾವಧಿ ಸಿಎಂ ಅನ್ನುವಂತ ಮೊದಲಿಗರಾಗ್ತಾರೆ. ಈ ಕ್ಷಣದಿಂದ ನಾವು ಸಿದ್ದರಾಮಯ್ಯದಿಂದ ಏನಾದರೂ ಬೇರೆ ನಿರೀಕ್ಷೆ ಮಾಡಬಹುದಾ? ಅಲ್ಲ, ರಾತ್ರೋರಾತ್ರಿ ಯಾರು ಬದಲಾಗುವುದಿಲ್ಲ ಶ್ರೀಪಾದ್. ಸಿದ್ದರಾಮಯ್ಯನಾಗ್ಲಿ, ನಾನಾಗ್ಲಿ, ನೀವಾಗ್ಲಿ, ಓವರ್ ನೈಟ್ ನೋ ಬಡಿ ಚೇಂಜಸ್. ಚೇಂಜ್ ಇಸ್ ಅ ಪ್ರಾಸೆಸ್. ಅದೇ ನೀವು ಸಿದ್ದರಾಮಯ್ಯ ಅವರನ್ನ 1993 ನೋಡಿದಾಗ ಬೇರೆ ಇದ್ರು, 2003 ಬೇರೆ ಇದ್ರು, 2013 ಬೇರೆ ಇದ್ರು, ಈಗ 2020 ಬೇರೆ ಇದ್ದಾರೆ. ಇದು ಇಸ್ ಅ ಪ್ರಾಸೆಸ್. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು, ಹಾಗೆ ಪಾರ್ಟಿ ಹೈಕಮಾಂಡ್ ಎಲ್ಲ ಸೇರಿಕೊಂಡು ಏನೋ ತೀರ್ಮಾನ ತಗೋತಾರೆ, ಯಾವ ನಿಲುವನ್ನು ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೇನೆ ಸಿದ್ದರಾಮಯ್ಯ ಕೂಡ ಹೀಗೆ ಮುಂದುವರಿಯೋದು ಅಷ್ಟು ರಾಜಕೀಯವಾಗಿ ವಯಬಲ್ ಅಲ್ಲ. ಯಾಕೆ ಇದೇ ರಾಜಕಾರಣ ಮಾಡ್ಕೊಂಡು ಹೋಗ್ಬಿಟ್ರೆ 2028 ಕಷ್ಟ ಆಗ್ತದೆ. ಕಾಂಗ್ರೆಸ್ ಕೇವಲ ಅಹಿಂದ ಆಗಿ ಮಾತುಗಳು ಗೆದ್ದಿಲ್ಲ 2023ಕ್ಕೆ. ಅದು ಅಹಿಂದ ಪ್ಲಸ್ ಡಿ ಕೆ ಶಿವಕುಮಾರ್. ನಾನು ಕೇವಲ ಅಹಿಂದ ಅಂತ ಹೇಳ್ಕೊಂಡು ನೀವು 2028 ಎದುರಿಸ್ತೇನೆ ಅಂತ ಹೇಳ್ಬಿಟ್ರೆ ಅದು ಕೂಡ ಅನೇಕ ಈ ತರದ ಒಂದು ಕಂಟ್ರವರ್ಷಿಯಲ್ ಕೆಲವೊಂದು ಬೆಳವಣಿಗೆ ಇದಾವಲ್ಲ. ಮೊನ್ನೆ ಕೋಗಿಲು ಕ್ರಾಸ್ ವಿಚಾರ ಆಗ್ಲಿ, ಅಥವಾ ನಿನ್ನೆ ಜನಾರ್ದನ್ ಬಳ್ಳಾರಿಯಲ್ಲಿ ಆದ ಫೈರಿಂಗ್ ವಿಚಾರ ಆಗ್ಲಿ, ಇವೆಲ್ಲ ದೇ ಆಡ್ ಮೂಢ ಹಗರಣಗಳಾಗ್ಲಿ, ಆಲ್ ದಿಸ್ ಥಿಂಗ್ಸ್ ಆಡ್ ಟು ಯುವರ್ ವ್ಯಾಲ್ಯೂಯೇಷನ್. ನಿಮ್ಮ ಮಾರ್ಕ್ಸ್ ಶೀಟ್ ಇವೆಲ್ಲ ಬರ್ತವೆ. ಇದೆಲ್ಲ ಕೂಡ ಇವ್ಯಾಲ್ಯೂಯೇಷನ್ ಆಗ್ತದೆ 2028ಕ್ಕೆ. ಅದ್ರ ಜೊತೆಗೆ ವಚನ ಭ್ರಷ್ಟತೆಯನ್ನು ಸೇರ್ಕೊಂಡ್ಬಿಟ್ರೆ ಮುಗಿತು ಕತೆ. ನೀವು ವಚನ ಭ್ರಷ್ಟತೆ ಅನ್ನುವಂತ ವಿಚಾರವನ್ನು ಹೇಳಿದ್ರಲ್ಲ, ವಚನ ಕೊಟ್ಟಿದ್ರೆ ತಾನೇ ವಚನ ಭ್ರಷ್ಟ ಆಗೋದಕ್ಕೆ. ವಚನ ಕೊಟ್ಟಿದ್ದೀನಿ ಅನ್ನೋ ನಿಮಗ್ ಗೊತ್ತಾ ಅಂತ ಮರುಪ್ರಶ್ನೆ ಮಾಡ್ತಾರ ಅವರು. ಅಲ್ಲ, ಕುಮಾರಸ್ವಾಮಿನೂ ಕೂಡ ಕೊಟ್ಟಿರಲಿಲ್ಲ ಯಡಿಯೂರಪ್ಪ ಸಾರ್ವಜನಿಕ ವಚನವನ್ನ. ಸಾರ್ವಜನಿಕವಾಗಿ ಸ್ಟಾಂಪ್ ಪೇಪರ್ ಮೇಲೆ ಒಂದು 4 ಸಾಕ್ಷಿಗಳ ಮುಂದೆ ಬರೆದು ಕೊಟ್ಟಿದ್ರ? ಅಥವಾ ಧರಮ್ ಸಿಂಗ್ ಕುಮಾರಸ್ವಾಮಿ ಮಾಡ್ಕೊಂಡಿದ್ರ ಈ ತರದ ಅಗ್ರಿಮೆಂಟ್?
ಕರೆಕ್ಟ್ ಇಟ್ಸ್ ಆಲ್ ಜೆಂಟಲ್ಮೆನ್ಸ್ ವರ್ಡ್. ಕರೆಕ್ಟ್ ಜೆಂಟಲ್ಮೆನ್ಸ್ ವರ್ಡ್. ನಿಮ್ಗೆ ಜಗತ್ತಿಗೆ ಗೊತ್ತಿದೆ ಮಾತು ಕೊಟ್ಟಿದ್ದೀರಿ ಅಂತ, ಒಪ್ಪಂದ ಆಗಿದೆ ಅಂತ ಹೇಳಿ. ಅದೇನೋ ಒಪ್ಪಂದ ಆಗಿದೆ, ಅದು ವಿವರಗಳು ಬೇರೆ ಇರಬಹುದು. ಅದು ಒಪ್ಪಂದ ಅಂತೂ ಆಗಿದೆ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗಿದೆ. ನಾವು ಕೊಟ್ಟಿಲ್ಲ ಅಂದ್ರೆ ಅದೊಂದು ರಾಜಕೀಯ ಮಾತು ಅಷ್ಟೇ. ಅದು ಇಟ್ ಇಸ್ ಜಸ್ಟ್ ರೆಟ್ರಿಕ್. ಅದೊಂದು ಧೋರಣೆ ಮಾತಾಗುತ್ತೆ ವಿನ ಅದರಲ್ಲಿ ಏನು ಹುರುಳು ಉಳಿಯೋದಿಲ್ಲ. ಯಾಕಂದ್ರೆ ಜನ ಅನ್ಕೊಳ್ತಾರೆ ಜನಕ್ಕೆ ಗೊತ್ತಿದೆ ಮಾತು ಕೊಟ್ಟಿದ್ರಿ ಅಂತ. 2.5 ವರ್ಷದ ಚರ್ಚೆಗಳಲ್ಲಿ ಜನಕ್ಕೆ ಗೊತ್ತಾಗಿದೆ ಮಾತು ಕೊಟ್ಟಿದ್ದೀರಿ ಅಂತ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವಾಗ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್, ಪೂರ್ಣಾವಧಿ ಸಿಎಂ ಆಗಿ ನಾನೇ ಮುಂದುವರಿತೀನಿ ಅನ್ನುವಂತ ಮಾತನ್ನ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಐ ವಿಶ್ ಹಿಮ್ ಗುಡ್ ಲಕ್ ಅಂತ ಹೇಳಿದ್ರು. ಆ ಮಾತಿನಲ್ಲಿ ಒಂದು ರೀತಿಯ ಬೇಸರ ಇತ್ತು, ಅಥವಾ ಹೌದಾ ಆಗ್ಲಿ ನೋಡೋಣ ಅನ್ನೋ ರೀತಿ ಇತ್ತು ಏನೋ ಅಂತ. ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಪ್ರಫೌಂಡ್, ಅತ್ಯಂತ ಗಂಭೀರವಾದ ಮಾತು ಅಂದ್ರೆ ಪ್ರಯತ್ನ ಕೈ ಬಿಟ್ಟರು ಪ್ರಾರ್ಥನೆ ಕೈ ಬಿಡೋದಿಲ್ಲ ಅಂತ. ಅಂದ್ರೆ ಎಷ್ಟು ಅವರು ದೈನ್ಯವಾಗಿ ಮಾತಾಡ್ತಾರೆ ಅಂತ. ಅಂದ್ರೆ ಎಷ್ಟು ಅಸಹಾಯಕರಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ರಾಜಕೀಯವಾಗಿ. ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಅವರು ತನ್ನ ಪಕ್ಷದ ಮುಖ್ಯಮಂತ್ರಿಗೆ ಆಲ್ ದ ಬೆಸ್ಟ್ ಹೇಳಲೇಬೇಕು, ಗುಡ್ ಲಕ್ ಹೇಳಲೇಬೇಕು, ಅದೆಲ್ಲ ಸರಿ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಬಣ ರಾಜಕೀಯ ಮಾಡಕ್ ಬರೋದಿಲ್ಲ. ಡಿ.ಕೆ. ಶಿವಕುಮಾರ್ ಅಹಿಂದನು ಬೇಕು, ಡಿ.ಕೆ. ಶಿವಕುಮಾರ್ ಲಿಂಗಾಯತರು ಬೇಕು, ಡಿ.ಕೆ. ಶಿವಕುಮಾರ್ಗೆ ಒಕ್ಕಲಿಗರು ಬೇಕು, ಡಿ.ಕೆ. ಶಿವಕುಮಾರ್ ಬ್ರಾಹ್ಮಣರು ಬೇಕು. ಯಾಕಂದ್ರೆ ಅವ್ರ ಪಕ್ಷದ ಅಧ್ಯಕ್ಷ. ಅವ್ರ ಅಹಿಂದ ನಾಯಕ ಅಲ್ಲ, ಅವ್ರ ಲಿಂಗಾಯತ ನಾಯಕ ಅಲ್ಲ, ಒಕ್ಕಲಿಗ ನಾಯಕ ಅಲ್ಲ. ಈ ಒಂದು ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಇರೋದ್ರಿಂದ ಬಣ ರಾಜಕೀಯ ಮಾಡಕ್ ಬರೋದಿಲ್ಲ. ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೋಗಿ ಕ್ಲೇಮ್ ಮಾಡಕ್ ಬರೋದಿಲ್ಲ. ಸಾರ್ವಜನಿಕವಾಗಿ 4 ಗೋಡೆಗಳ ಮಧ್ಯೆ ಏನು ಮಾತಾಡ್ತಾ ಅದು ಬೇರೆ ವಿಚಾರ. ಹೀಗಿರುವಾಗ ಅವರು ರಾಜಕೀಯವಾಗಿ he has to show that maturity and he is showing it. ಎಂದೂ ಕೂಡ ಅವರು ನಾನು ಮುಖ್ಯಮಂತ್ರಿ ಆಗ್ಲೇಬೇಕು, ಸಿದ್ದರಾಮಯ್ಯ ನನಗೆ ಮಾತು ಕೊಟ್ಟುಬಿಟ್ಟಿದ್ದಾರೆ, ವಚನ ಭ್ರಷ್ಟವೇ ಆಗ್ತದೆ, ನಾನು ಮುಖ್ಯಮಂತ್ರಿ ಆಗ್ತಿದ್ರೆ ನೋಡಿ ಕಾಂಗ್ರೆಸ್ ಏನಾಗುತ್ತೆ ಅಂತ ಆ ರೀತಿ ಮಾತಾಡಿಲ್ಲ. ಈ ಅಹಿಂದ ನಾಯಕರು ಮಾತಾಡ್ತಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ನೋಡಿ ಅಹಿಂದ ನಿಮ್ಮ ಮತ ಬ್ಯಾಂಕ್ ನಿಮ್ ಕೈ ಬಿಟ್ಟು ಹೋಗುತ್ತೆ ಅಂತೇಳಿ. ಇಷ್ಟು ವರ್ಷ ಮುಖ್ಯಮಂತ್ರಿ ಮಾಡಿದ ಕೃತಜ್ಞತೆ ಇಲ್ಲ. ಕೆಳಗಿಳಿಸಿದ್ರೆ ನಿಮ್ಮನ್ನ ನಾವು ಕೈ ಬಿಡ್ತೇವೆ, ಕಾಂಗ್ರೆಸ್ ಕೈ ಬಿಡ್ತೇವೆ. ಇದು ಹಠದ ಮಾತಾಗ್ತದೆ, ಇದು ಬಾಲಿಶ ಮಾತಾಗ್ತದೆ. ಈ ರೀತಿಯ ಮಾತ್ರ ಡಿ.ಕೆ. ಶಿವಕುಮಾರ್ ಆಗ್ಲಿ ಪಕ್ಷದ ಅಧ್ಯಕ್ಷರಿಗೆ ಮಾತಾಡಕ್ ಆಗೋದಿಲ್ಲ. That is anyway, it is before High Command. I don't know what High Command will do in the coming days. ಆದ್ರೆ ಬಜೆಟ್ ಮುಂಚೆ ಆದ್ರೆ ಏನೋ ಆಗುತ್ತೆ, I don't know. I am just guessing. ಮತ್ತೆ ಆಮೇಲೆ ಈಗ ಈ ರೆಕಾರ್ಡ್ ನ ನಂತರ ಒಂದ್ಸಾರಿ ಆದ್ರೂ ಹೈಕಮಾಂಡ್ ಅಟೆಂಪ್ಟ್ ಮಾಡುವಂತ ಪ್ರಯತ್ನ ಆದ್ರೂ ಮಾಡಬಹುದು ಅಂತ ಹೇಳಿ. ಯಾಕಂದ್ರೆ ಇಷ್ಟು ದಿನ ಅವ್ರಿಗೆ ಹೇಳದೇ ಇರ್ಬೋದು ಸಿದ್ದರಾಮಯ್ಯ ಅವ್ರಿಗೆ, ನೀವು ಚೇರ್ ಬಿಟ್ಕೊಡಿ ಅಂತ ಹೇಳಿ. ಈಗ ಇದೊಂದು ದಾಖಲೆ ಅವರ ಹೆಸರಲ್ಲ ಆಯ್ತು. ಈ ದಾಖಲೆ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಕೊಡ್ತಾರೆ ಅನ್ನೋ ಟಾಕ್ ಕೂಡ ಇತ್ತು. ಬಹುಶಃ ಈಗ ಆ ಒಂದು ಅಟೆಂಪ್ಟ್ ಅನ್ನ ಹೈಕಮಾಂಡ್ ಮಾಡಬಹುದಾ? ಸಿದ್ದರಾಮಯ್ಯ ಅವ್ರಿಗೆ ಸೂಕ್ಷ್ಮವಾಗಿ ನೀವಿನ್ನ ಚೇರ್ ಬಿಟ್ಟು ಕೊಡಬಹುದು, ಯಾಕಂದ್ರೆ ದಾಖಲೆ ಬರೆದಿರಿ, ಎಲ್ಲಾ ರೀತಿ ಆಗಿದೆ, ಮಾತು ಪ್ರಕಾರ ನಡ್ಕೊಳ್ಳಿ ಅನ್ನೋ ರೀತಿ. ಅಂದ್ರೆ ಇನ್ ಕೇಸ್ ಮಾತು ನಡೆದಿದ್ರೆ ನಾನು ಹೇಳ್ತಾ ಇರೋದು, ಆ ರೀತಿಯ ಪ್ರಯತ್ನಗಳಾಗ್ಬೋದಾ? ಒತ್ತಡ ಹೆಚ್ಚಾಗ್ಬೋದಾ ಇನ್ಮೇಲೆ? ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಹಿತೈಷಿಗಳಾದಂತ ನಾಯಕರುಗಳಾಗ್ಲಿ, ಪಕ್ಷದ ಹಿತೈಷಿಗಳಾಗ್ಲಿ ಆ ಮಾತನ್ನು ಹೇಳಲೇಬೇಕು. ಯಾಕಂದ್ರೆ ನಮ್ಮ ಇಕ್ಬಾಲ್ ಹುಸೇನ್ ಇವತ್ತು ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ರು, ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. 6 ಅಥವಾ 9 ಹಾಗಿರುವಾಗ ಈ ಒಂದು ಚರ್ಚೆ ನಡೆದಂತ ಗ್ಯಾರಂಟಿ. ಮತ್ತೆ ಇನ್ನೊಂದು ಸರ್ತಿ ಚರ್ಚೆ, ಇನ್ನೊಂದು ರೌಂಡ್ ಈ ಹೈಕಮಾಂಡ್ ವಲಯದಲ್ಲಿ ಅಥವಾ ರಾಜ್ಯ ಮಟ್ಟದ ನಾಯಕರಲ್ಲಿ ಇನ್ನೊಂದು ರೀತಿಯ ಹೊಸ ರೀತಿಯ ಚರ್ಚೆ ಶುರು ಆಗೋದು ಖಚಿತ. ಈಗ ಯಾಕೆ ವಿಳಂಬ ಮಾಡ್ತಾ ಇದೆ ಹೈಕಮಾಂಡ್, ನಿಮ್ಗೆ ಅನ್ಸುತ್ತೆ? ಹೈಕಮಾಂಡ್ ದೇ ಆರ್ ವೆರಿ ಮಚ್ ಅನ್ಅವ್ಡ್. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ತನ್ನ ರಾಜಕೀಯ ಮಾರ್ಗ ಏನು ಇನ್ ದ ಫ್ಯೂಚರ್, ಇಲ್ಲಿಂದ ಮುಂದೆ ನಾವು ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋದ್ ಬಗ್ಗೆನೆ ಸ್ಪಷ್ಟತೆ ಇದ್ದಂತಿಲ್ಲ. ಯಾಕಂದ್ರೆ ಒಂದು ಕಡೆ ಇವರು ಈ ವೋಟ್ ಚೋರಿ, ಮತಗಳ್ಳತನದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಇವರು ಸರ್ಕಾರನೇ ಒಂದು ಸರ್ವೆ ಮಾಡಿಸಿದ್ರೆ ಜನರಿಗೆ ಅದ್ರ ಬಗ್ಗೆ ಸಂಶಯನೇ ಇಲ್ಲ, ಇವಿಎಂ ಮೇಲೆ ಸಂಶಯನೇ ಇಲ್ಲ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಗೆ ನಾನು ಯಾವುದನ್ನ ಯಾವ ವಿಚಾರವಾಗಿ ಜನರ ಬಳಿ ಹೋಗ್ಬೇಕು, ಯಾವ ವಿಚಾರವಾಗಿ ನಾನು ಜನಚಳವಳಿಯನ್ನು ರೂಪಿಸಬಲ್ಲೆ, ಯಾವ ವಿಚಾರವಾಗಿ ನಾನು ಒಂದು ಪಾರ್ಟಿ ಕಟ್ಟಬಲ್ಲೆ, ಸೋಷಿಯಲ್ ಇಂಜಿನಿಯರಿಂಗ್, ಅದು ಆ ಒಂದು ಸ್ಪಷ್ಟತೆನೇ ಇಲ್ಲ. ಗ್ಯಾರಂಟಿಗಳು ನಂಬಿಕೊಂಡು ರಾಜಕಾರಣ ಮಾಡಿದ್ರು. ಗ್ಯಾರಂಟಿಗಳು ಡೆಲ್ಲಿಯಲ್ಲೂ ಸೋತು, ಬಿಹಾರಲ್ಲೂ ಸೋತಾಯ್ತು. ಹಾಗಾದ್ರೆ ಗ್ಯಾರಂಟಿ ಆಲ್ಸೋ ಇಸ್ ನಾಟ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಮತ್ತೆ ಏನು, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್? ಅದಕ್ಕೆ ಅನೇಕ ಜನ ಕಾಂಗ್ರೆಸ್ ಹಿರಿಯರು ಅನೇಕ ಬಾರಿ ಪಾರ್ಟಿ ಹೈಕಮಾಂಡ್ಗೆ ಹೇಳಿದ್ದಾರೆ. ಆದ್ರೂ ಕೂಡ ಪಾರ್ಟಿ ಹೈಕಮಾಂಡ್ ಏನಾಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಸಮಸ್ಯೆ, ಕಾಂಗ್ರೆಸ್ ಏನಾದ್ರು ಎಡವಟ್ಟು ಮಾಡಿದ್ರೆ ಕಾಂಗ್ರೆಸ್ನ ಪ್ರತಿಯೊಬ್ಬರು ಜವಾಬ್ದಾರಿ, ಎಕ್ಸೆಪ್ಟ್ ಹೈಕಮಾಂಡ್, ಎಕ್ಸೆಪ್ಟ್ ಗಾಂಧೀಸ್. ಒಂದೇ ನಿಮಿಷ ಸರ್, ಸಂಪರ್ಕದಲ್ಲಿ